ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಇನ್ನೊಂದು ವಿಷಯ ಏನಂದ್ರೆ ನಾವ್ ಯಾವಾಗ್ಲೂ ಲಾಭದ ಬಗ್ಗೆ ಯೋಚನೆ ಮಾಡಬಾರ್ದು. ಕೆಲವೊಂದ್ಸತಿ ನಮಗಾಗೋ ಲಾಸು ಮುಂದೆ ಲಾಭಕ್ಕೆ ಮೆಟ್ಲಾಗಿರತ್ತೆ. ಮತ್ತೆ ಕೆಲವೊಂದ್ಸಲ ಲಾಸ್ ಆದಾಗ ಕೆಲವೊಬ್ರು ಲಬಲಬ ಅಂತ ಬಾಯ್ ಬಡ್ಕತಾರಲ್ಲ, ಅದ್ಯಾಕೆ? ನಷ್ಟ ಯಾಕಾಗತ್ತೆ ಅನ್ನೋದಕ್ಕೆ ಸಾವಿರ ರೀಸನ್ಸ್ ಇರುತ್ತೆ. ಎಲ್ಲಾ ನಷ್ಟನೂ ಒಂದೇ ತರ ರಿಲ್ಯಾಕ್ಸ್ಡ್ ಆಗಿರಲ್ಲ. ಕೆಲವೊಂದ್ಸತಿ ಮಾರ್ಕೆಟಿಂಗ್ ಇಂದ ಆಗಿರ್ಬೋದು, ಕೆಲವೊಂದ್ಸತಿ ಫ್ರೀ ಸ್ಯಾಂಪಲ್ಸ್ ಇಂದ ಆಗಿರ್ಬೋದು, ಸುಮಾರು ಖರ್ಚಾಗತ್ತೆ. ಬಟ್ ಅದರಿಂದ ಮುಂದೆ ಲಾಭ ಜಾಸ್ತಿ. ಬಟ್ ನಮ್ ಸ್ಟ್ರಾಟಜಿ ರಾಂಗ್ ಆದ್ರೆ ಲಾಭ ಕನ್ಸಾಗಿ ಹೋಗ್ಬಿಡತ್ತೆ. ಇದು ಬರ್ಕೊಳ್ಳಿ ತುಂಬಾ ಇಂಪಾರ್ಟೆಂಟ್. ಓಹೋ ಏನಲ್ಲ ಬಾಮೈದ, ಈ ಸ್ಕೂಲ್ನಾಗೆ ಪಾಠ ಜೋರಾಗೆ ನಡೀತೈತೆ. ಹೂಕಣ್ ಬಾಬು, ನಮ್ ಪಾರು ಅಕ್ಕ ಇದ್ನಕ್ಕೆ ಜೋರಾಗೆ ನಡೆಯುತ್ತೆ. ಎಂಡ್ರು ಅಂದ್ರೆ ಸುಮ್ಕೆನಾ? ಪಾರು, ಆಮೇಲೆ ನಾ ಹೇಳೋದೇ ಮರ್ತ್ಬಿಟ್ಟೆ. ಆಸ್ಪತ್ರೆ ಮಾಡಕ್ಕೆ ಏನೇನ್ ಬೇಕೋ ಎಲ್ಲಾರ ಒಂದು ಪೆನ್ ಪೇಪರ್ ತಕೊಂಡು ಪಟ್ಟಿ ಮಾಡ್ಕೊಡು. ಓ ಅಣ್ಣ, ಆಸ್ಪತ್ರೆ ಮಾಡ್ತಾ ಇದ್ದೀರಾ? ವೆರಿ ಗುಡ್ ವೆರಿ ಗುಡ್. ಗ್ಲೂಕೋಸು ಸ್ವಲ್ಪ ಜಾಸ್ತಿನೇ ತರ್ತೀರಿ, ಒಳ್ಳೇದು. ಆಯ್ತು ಕಣವ. ಮಾವ, ಇದ್ದಕ್ಕಿದ್ದಂಗೆ ಏನ್ ಆಸ್ಪತ್ರೆ ಅಂತಲ್ಲ, ಏನು ಬೇಡ. ಹೌದು, ರಾಣಿ ಮದ್ವೆ ಆಗಿ ಆಮೇಲೆ ನೋಡೋಣ. ಪಾರು, ಅವೆಲ್ಲ ನಾನು ನೋಡ್ಕೊತೀನಿ. ಸುಮ್ಕೆ ಬರ್ಕೊಡ್ತೀನಿ. ಮಾವ, ನನಗ್ ಸ್ವಾರ್ಥಿ ಆಗಿರೋದಕ್ಕೆ ಇಷ್ಟ ಇಲ್ಲ. ಮೊದ್ಲು ರಾಣಿ ಮದ್ವೆ ಆಗ್ಲಿ, ಆಮೇಲೆ ಮಿಕ್ಕಿದ್ದೆಲ್ಲ. ನೀನ್ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಬೇಡ ಮಾವ. ಆಸ್ಪತ್ರೆ ಮಾಡೋಣ ಅಂತ, ಆದ್ರೆ ಸತ್ತಿಕ್ ಬೇಡ. ಬಾವ, ಅಕ್ಕನ್ ಮಾತನ್ನ ಹೊಸಿ ಕೇಳು. ಇವಾಗ ನಷ್ಟ ಆಯ್ತದಂತ ಯೋಚನೆ ಮಾಡ್ಬೇಡ. ಮುಂದೆ ಒಂದಿನ ಲಾಭ ಆಗೇ ಆಯ್ತದೆ. ಅಬ್ಬಬ್ಬಬ್ಬಾ, ತಮ್ಮ ಎಷ್ಟು ಚೆನ್ನಾಗಿ ನಾನು ಹೇಳ್ಕೊಟ್ಟಿರೋ ಪಾಠ ಅರ್ಥ ಮಾಡ್ಕೊಂಡಿದ್ದಾನೆ. ನಮ್ ಬಾಬಾನು ಏನ್ ಕಮ್ಮಿ ಇಲ್ಲ. ಯಾರ್ಯಾರಿಗೆ ಏನೇನ್ ಬೇಕು ಅಂತ ಕೇಳಿ ಕೊಡ್ತಾನೆ ಅಲ್ವಾ ಬಾಬಾ? ನಮ್ಮಣ್ಣ ಎಲ್ಲಾರ್ಗೂ ಏನ್ ಬೇಕೋ ಅದೆಲ್ಲ ಕೊಡ್ತಾನೆ. ಆದ್ರೆ ನಂಗ್ ಮಾತ್ರ ಒಂದ್ ಮಾತು ಏನ್ ಬೇಕು ಅಂತ ಕೇಳೋದಿಲ್ಲ. ನಿಂಗೇನ್ ಬೇಕು ಅಂತ ನಾನೇನ್ ಕೇಳಿಲ್ವಾ? ಅಯ್ಯೋ, ನನ್ ಬುದ್ಧಿಗಷ್ಟು ನಿಂಗೇನ್ ಬೇಕು ಹೇಳವ. ನಿನಗೇನ್ ಬೇಕು ಅಂತ ಹೇಳವ. ನಂಗೆ ಈ ಡಬ್ಬದಲ್ಲಿರೋ ಚಕ್ಲಿ ಬೇಕು. ಅಯ್ಯೋ, ಏನ್ ಗೊಂಡು ನೀನು ನನ್ನ ನಿಮ್ಮ ಅಣ್ಣನ ಹಾಟು ಒಂದೇ ಸತಿ ನಿಲ್ಸೇ ಬಿಟ್ಟಿದ್ಯಲ್ಲ. ಕೇಳೋದೇ ತಪ್ಪ? ಹೇಳಿ, ಇನ್ ಮುಂದೆ ಏನು ಕೇಳೋದೇ ಇಲ್ಲ. ಓ, ಅದಕ್ಕೇನ ನೀನು ಅವಾಗ್ಲಿಂದ ನನಗ್ ಮಾತ್ರ ಬರ್ಕಳಿ ಅಂತ ಹೇಳ್ತಿದ್ದು. ಬಾವಾ, ಇವಳು ಕಣ್ಣೀರಿಗೇನಾರ ನೀನ್ ಕರಗಿದ್ರೆ ಬಿತ್ತು ಬರೀ ಟೌಗಳು. ಗುಂಡು, ಇದು ನಿಮ್ಮ ಅಂಗಡಿನೇ ಅಲ್ವಾ? ತಗೋ, ತಿನ್ನು. ಶಿವು, ಓ ಮಾದಪ್ಪಣ, ಅಂಕಲ್ ಚೆನ್ನಾಗಿದ್ದೀರಾ? ಆಂಟಿ ಆರಾಮ? ಹೂ ಪಾರೋ, ಚೆನ್ನಾಗಿದ್ದೀನಿ. ನಿಮ್ ಅಂಕಲ್ ಹಂಗೆ ಸುತ್ತಾಡ್ಕೊಂಡ್ ಬರೋಣ ಬಾ ಅಂತ ಕರೆದ್ರು, ನೋಡಿ ಇಲ್ಲಿ ಕರ್ಕೊಂಬಂದವ್ರೆ. ಶಿವು, ಏನು ಅನ್ಕೋಬೇಡಪ್ಪ. ಗಂಡಿನ ಕಡೆಯವ್ರು ಬಂದಾಗ ನಾವು ಬರೋಕ್ಕಾಗಲಿಲ್ಲ. ಅದು ಮನೆಯಲ್ಲಿ ಮಗ ಸೊಸೆ ಇಬ್ರು ಇದಾರಲ್ವಾ, ಶಾಸ್ತ್ರ ಸಂಪ್ರದಾಯ ಹೊಸಿ ಕಲ್ತ್ಕೊಳ್ಳಿ ಅಂತ ನಾನೇ ಕಳಿಸಿದ್ದೆ. ಆಮೇಲೆ ತೋಟದ ಹತ್ರ ಕೆಲಸ ಇತ್ತು, ಎಲ್ಲ ಚೆನ್ನಾಗಾಯ್ತಲ್ವಾ, ಅಷ್ಟು ಸಾಕು. ಹೋಗ್ಕಂಡ್ ಮಾದಪ್ಪಣ, ಮಕ್ಕಳ ಒಂದೇ ಒಪ್ಕೊಂಡು ಹೋಗವ್ರೆ. ಪಾರು, ಹೆಂಗ್ ನಡೀತಾ ಇದೆ ಪಾಠ? ನೋಡಿ ಎಷ್ಟು ಚೆನ್ನಾಗಿ ನಡೀತಿದೆ ಅಂತ. ನೋಡ್ತಾ ಇದ್ದೀನಿ. ಇವಳಿಲ್ಲಿ ತಿಳ್ಕೊಳಕ್ ಬಂದಿಲ್ಲ, ತಿನ್ಕೊಳಕ್ ಬಂದವಳೆ. ಅಯ್ಯ, ತಿನ್ನೋ ವಯಸ್ಸು ತಿನ್ಲಿ ಬಿಡೆ. ನಿನ್ಗೊಂದು 10 ವರ್ಷ ಹೋದ್ಮೇಲೆ ಹಲ್ಲೆಲ್ಲ ಮುರಿದು ಹೋದ್ಮೇಲೆ ಆಗ ನೀನು ಬೊಜ್ಬಾಯಿ ಇಟ್ಕೊಂಡು ಹಿಂಗ್ ಮಾಡ್ಬೇಕಾಗತ್ತೆ. ಮಾವ, ಥ್ಯಾಂಕ್ಸ್ ಯು, ಐ ಲವ್ಸ್ ಯು ಟೂ ಮಗನೇ. ಅಲ್ಲೇನೋ ಸಿಕ್ಕಾಕೊಂಡ್ಬಿಟ್ಟೈತೆ. ಅಕ್ಕ, ಮುಗೀತಾ ಕ್ಲಾಸು? ಇವತ್ತೆಲ್ರೂ ಇಲ್ಲೇ ಸಿಕ್ಕಿದೀವಲ್ಲ, ಇನ್ ನಿನಗೆ ಹೇಳ್ಕೊಟ್ರೆ ಪಾಠ ತಲೆಗೆ ಹತ್ತಲ್ಲ. ಎಲ್ಲರೂ ನಡೀರಿ, ಮನೆಗೆ ಹೋಗೋಣ. ಅಯ್ಯೋ, ಮಂತಕ್ ಹೋಗ್ತೀವಿ ಪಾರು, ಶಾನೆ ಕೆಲ್ಸ ಐತೆ, ನೀವ್ ಹೋಗ್ಬನ್ನಿ. ಅಯ್ಯ, ಅಂತದ್ದು ಕಡ್ದು ಗುಡ್ಡೆ ಹಾಕುವಂಥದ್ದು ಏನೇ ಇದೆ ಕೆಲಸ? 4 ಪಾತ್ರೆ ಹಿಂಗ ನೀರಲ್ಲಿ ಮುಳುಗಿಸಿ ಏತತ್ತಾಳೆ, ಅಷ್ಟೇ ಕೆಲಸ. ನಾವು ಸೀನನ್ ಮದುವೆ ಆದ್ಮೇಲೆ ಅವ್ರ ಮನೆಗೆ ಹೋಗೇ ಇಲ್ಲ, ಬಹಳ ದಿನ ಆಗಿದೆ. ಬನ್ನಿ ಹೋಗೋಣ. ಶಿವಣ್ಣ, ಬಾ ಹೋಗೋಣ. ಅಪ್ಪ, ಈಗ ಸಮಾಧಾನ ಆಯ್ತು ನೋಡಿ.
ಬನ್ನಿ ಹೋಗುಮ್ಮ. ಗೊರ್ಕೆ ಬಾರ್ಲ ಇಲ್ಲಿ. ಅಣ್ಣ ಗೊರ್ಕೆ ಸಾಹೇಬ್ರೆ, ನಾವೆಲ್ಲ ಮನೆಗೆ ಹೋಗ್ಬಿಟ್ಟು ಬರ್ತೀವಿ. ಹಾ. ಅಲ್ಲಿವರೆಗೂ ಕಂಪ್ನಿ ಹೊಸಿ ಜೋಪಾನ. ನೀನ್ ತಲೆ ಕೆಡಿಸ್ಕೊಬಿಡೋಣ, ನಾನ್ ನೋಡ್ಕೋತೀನಿ. ಮಿಸ್ಟರ್ ಗೊರ್ಕೆ, ಹಾ? ನೆಕ್ಸ್ಟ್ ಟೈಮ್ ನಾವ್ ವಾಪಸ್ ಬರೋಷ್ಟರಲ್ಲಿ ಈ ಡಬ್ದಲ್ಲಿರೋ ಚಕ್ಲಿನೆಲ್ಲ ಒಂದ್ ರೌಂಡ್ ನೆಕ್ಕಿಟ್ಟಿರು. ಏನಾರ ಮತ್ತೆ ಬಂದ್ರೆ ಎಲ್ಲ ತಿನ್ಬಿಡ್ತಾಳೆ. ಅಯ್ಯೋ ಸಾರಿ ಪರ್ಸು, ಅದು ಗೊತ್ತಾಗ್ದೆ ಬಾಳೆಹಣ್ಣು ಸಿಪ್ಪೆ ಮೇಲೆ ಕಾಲಿಟ್ಬಿಟ್ಟೆ. ನಿನ್ಗೇನೋ ಆಗಿಲ್ಲ ತಾನೆ? ಏನ್ ರತ್ನ? ಮತ್ ಯಾಕೆ ಕೈ ಒದ್ರತಿದ್ಯಾ? ಹಿಂಗ್ಯಾಕೆ ಮುಚ್ಚಿಟ್ಕೋತಾ ಇದ್ಯಾ? ಎಲ್ಲಿ ಕೈ ಕೊಡು. ರತ್ನ ಏನಿಲ್ಲ, ನೀನ್ ಮನೆಗೆ ಹೋಗು. ನಿನ್ ಕೈ ತೋರ್ಸು ಪರ್ಶು, ತೋರ್ಸು ಅಂದೆ. ಮುಳು ಚುಚ್ಚಿದೆ, ಸುಮ್ನೆ ಇದೆಯಲ್ಲ, ಗೊತ್ತಾಗಲ್ವಾ ಪರ್ಶು ನಿಂಗೆ? ಅದು ಏನಿಲ್ಲ ರತ್ನ, ಈ ಕಡೆ ಕೆಲಸ ಇತ್ತು ಅಂತ ಹೋಯ್ತಿದ್ದೆ, ನೀನ್ ನೋಡದ್ನ ಅಷ್ಟರಲ್ಲಿ ನೀನೇ ಜಾರ್ಬಿಡ್ತಿದ್ದೆ. ನನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೇನೆ ಓಡ್ ಬಂದೆ. ಈ ಮುಳುಗಿಡ ಬೇರೆ ಇಲ್ಲೇ ಇತ್ತು, ನೀನ್ ಬೇರೆ ಇನ್ನೂ ಮದ್ವೆ ಆಗ್ದಿರ ಹುಡುಗಿ. ನಾಳೆ ದಿನ ನೀನ್ ನೋಡಕ್ ಬರೋ ಹುಡುಗರುಗಳು ನಿನ್ ಮಕ್ಕನೇ ಅಲ್ವೇ ನೋಡೋದು. ನೀನ್ ಮುಳ್ಳು ಮ್ಯಾಲ್ ಬಿದ್ದು ಮಕ್ಕ ಗಾಯ ಆಗಿ ಜೀವನ ಪೂರ್ತಿ ಕೊರ್ಬೇಕಾಯ್ತದಲ್ಲ ಅಂತ ನಾನೇ ಓಡ್ ಬಂದು ಕೈ ಇಟ್ಬಿಟ್ಟೆ. ಇದ್ರಲ್ಲಿ ನನ್ ದೊಡ್ಡಷ್ಟೇನಿಲ್ಲ ಬುಡ್ರತ್ನ. ಪರ್ಶು, ನೀನ್ ಮೊದ್ಲು ಮನೆಗೆ ಬಾ, ಅದಕ್ಕೆ ಹತ್ರ ಟಿಂಚರ್ ಹಾಕಿ ಕ್ಲೀನ್ ಮಾಡಿಸಿ ಬ್ಯಾಂಡೇಜ್ ಕಟ್ಟಿಸ್ತೀನಿ. ರತ್ನ ಮನೆಗೇನೆ ಬತ್ತಿದ್ದೆ, ಹೊಸಿ ಕೆಲಸ ಐತೆ, ಅಲ್ಲಿಗೆ ಹೋಗ್ಬೇಕು. ನೀನ್ ಹೋಗಿರೋ, ಇದನ್ನೆಲ್ಲ ನಾನು ನೋಡ್ಕತ್ತೀನಿ ರತ್ನ. ಸರಿ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ